ಸರ್, ಈಗ ಇವತ್ತು ಸಿಎಂ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಕೋವಿಡ್ ವಿಷಯದ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿದ್ರು. ಏನಾಗಿದೆ ಮತ್ತು ಏನು ನಿನ್ನೆ ಇಬ್ಬರು ಮೃತಪಟ್ಟಿದ್ದರು, ಅದು ಏನು ಕಾರಣ, ಹತೋಟಿಲಿ ಇದೆಯಾ ಇಲ್ವಾ ಅಂತ ಎಲ್ಲ ವಿಚಾರಣೆ ಮಾಡೋದಕ್ಕೆ ಅವರು ನಮ್ಮನ್ನು ಕರೆಸಿದರು. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ನಮ್ಮ ತಜ್ಞರ ಸಮಿತಿ ಎಲ್ಲ ಜೊತೆ ಚರ್ಚೆ ಮಾಡಿದ್ರು. ಅದರಿಂದ ಇವತ್ತಿನ ಒಂದು ಮೀಟಿಂಗ್ ಚೆನ್ನಾಗಿ ನಡೆದಿದೆ. ಏನು ಒಂದು ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಈ 11 ಜನ ಏನು ತೀರೋಗಿದ್ದಾರೆ ಕೋವಿಡ್ನಲ್ಲಿ, ಅದರಲ್ಲಿ 10 ಜನರದ್ದು ಡೆತ್ ಆಡಿಟ್ ರಿಪೋರ್ಟ್ ಆಗಿದೆ. ಅದು 10 ಕೂಡ ನೇರವಾಗಿ ಕೋವಿಡಿಂದ ಯಾರೂ ತೀರ್ಕೊಂಡಿಲ್ಲ, ಅವರಿಗೆ ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿತ್ತು. ಆದ್ದರಿಂದ ಅವರು ತೀರ್ಕೊಂಡಿರ್ತಕ್ಕಂಥ ಕಾರಣಗಳೇ ಬೇರೆ. ಕೋವಿಡ್ ಒಂದು ಇನ್ಸಿಡೆಂಟಲ್ ಫೈಂಡಿಂಗ್ ಅಷ್ಟೇ, ಆದರೆ ಕೋವಿಡಿಂದನೇ ತೀರ್ಕೊಂಡಿದ್ದಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ಇನ್ನೊಂದು 11ರಲ್ಲಿ 10 ಜನದ ಡೆತ್ ಆಡಿಟ್ ಪ್ರಕಾರ ಆ ವರದಿಯನ್ನು ನಮ್ಮ ಟೆಕ್ನಿಕಲ್ ಕಮಿಟಿಯವರು ಮುಖ್ಯಮಂತ್ರಿಯವ್ರಿಗೆ ಒಪ್ಪಿಸಿದ್ರು. ಮತ್ತು ಇನ್ನೊಂದು ಕೇಸ್ ಇನ್ನೂ ಅದ್ರ ಬಗ್ಗೆ ಆಡಿಟ್ ಆಗಿಲ್ಲ, ಅದ ನಂತರ ನಾವು ತಿಳಿಸ್ತೀವಿ ಅಂತ. ಆದ್ದರಿಂದ ಇವತ್ತಿನ ತೀರ್ಮಾನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಈ ಥರ ಯಾವುದೇ ಒಂದು ಸಾವಾದಾಗ ಅದನ್ನು ಸ್ಪಷ್ಟವಾಗಿ ಅದು ಕೋವಿಡಿಂದ ನೇರವಾಗಿ ಆಗಿದೆಯಾ ಅಥವಾ ಬೇರೆ ಕಾರಣಗಳಿಂದ ಆಗಿದೆಯಾ ಅಂತ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಆಗಬೇಕು ಅಂತಲೂ ಒಂದು ತೀರ್ಮಾನ ಆಗಿದೆ. ಯಾಕೆಂದರೆ ಜನರಿಗೆ ಅನಾವಶ್ಯಕವಾಗಿ ಒಂದು ಭಯ ಅಥವಾ ಒಂದು ಆತಂಕ ಸೃಷ್ಟಿಯಾಗುವಂಥ ಅವಕಾಶಗಳಾಗ್ತದೆ. ಆದ್ದರಿಂದ ಈ ಕೋವಿಡ್ ಏನಿದೆ ಇನ್ಫೆಕ್ಷನ್ನು, ಇದು ಭಾಳ ಅಲ್ಪ ಪ್ರಮಾಣದಲ್ಲಿ ಜನರಿಗೆ ತೊಂದರೆ ಕೊಡುವಂಥದ್ದಿದೆ. ಇದರಿಂದನೇ ನೇರವಾಗಿ ಸಾವನ್ನು ಅಥವಾ ನೇರವಾಗಿ ಭಾಳ ಒಂದು ಗಂಭೀರ ಪರಿಸ್ಥಿತಿ ಹೋಗ್ತಕ್ಕಂಥದ್ದು ಏನಿಲ್ಲ ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ಅದೇ ಉಳಿದ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಟೆಸ್ಟಿಂಗ್ ಇದುವರೆಗೂ ಕಳೆದ ತಿಂಗಳಿಗಿಂತ ಈ ತಿಂಗಳು ನಾವು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ದೀವಿ. ಈಗ ಈ 10 ದಿವಸದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಟೆಸ್ಟ್ಗಳನ್ನು ನಾವು ಮಾಡಿದ್ದೀವಿ. ಹೋದ ತಿಂಗಳಿಗೆ ನಾವು ಹೋಲಿಕೆ ಮಾಡಿದರೆ 5ರಷ್ಟು ಈಗ ಟೆಸ್ಟಿಂಗ್ ಹೆಚ್ಚಾಗಿದೆ. ಅದರಿಂದನೇ ಹೆಚ್ಚು ಪ್ರಕರಣಗಳು ಈಗ ನಮಗೆ ಪತ್ತೆ ಆಗ್ತಾಯಿದೆ. ಈಗ ನಾವು 5,000ಕ್ಕಿಂತ ಹೆಚ್ಚಾಗಿರೋದ್ರಿಂದ ಈ ತಿಂಗಳು ಸುಮಾರು 500 ಚಿಲ್ಲರೆ ಪಾಸಿಟಿವ್ ಬಂದಿದೆ, 550, 570 ಆ ಥರ ಪಾಸಿಟಿವ್ ಬಂದಿದೆ. ಅದರಿಂದ ಅರೌಂಡ್ 8% ಪಾಸಿಟಿವಿಟಿ ರೇಟ್ ಇದೆ. ಅಂದರೆ ನಾವು ಯಾರನ್ನ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರಿಗೀಗಾಗಲೇ ಅವರಿಗೆ ಈ ಸಾರಿ ಪ್ರಕರಣ ಅಂತ ಏನು ಹೇಳ್ತೀವಿ, ಅವರಿಗೆ ಕೆಮ್ಮು, ಕಫ, ಜ್ವರ ಮತ್ತು ಉಸಿರಾಟದ ಸಮಸ್ಯೆ ಅಂಥವ್ರಿಗಿದ್ದವ್ರಿಗೆ ಮಾತ್ರ ಟೆಸ್ಟ್ ಮಾಡ್ತಾಯಿದ್ವಿ. ಅದರಿಂದ ಇದು ಯಾವುದೇ ಆತಂಕ ಪಡುವಂಥದ್ದೇನೂ ಇಲ್ಲ. ಟೆಸ್ಟಿಂಗು ಹೆಚ್ಚು ಮಾಡಿದ್ದೀವಿ ಮತ್ತು ಅಗತ್ಯ ಇರುವಂಥ ಎಲ್ಲ ಔಷಧಿಗಳು ಕೂಡ ನಮ್ಮಲ್ಲಿ ಸರಬರಾಜಾಗಿದೆ. ಆಕ್ಸಿಜನ್ನು, ಬೆಡ್ಗಳೆಲ್ಲ ಕೂಡ ಎಲ್ಲವನ್ನು ಕೂಡ ನಾವು ತಯಾರಾಗಿ ಇಟ್ಟಿದ್ದೀವಿ. ಆದರೆ ಇದು ಇಷ್ಟು ಜನರಿಗೆ ಹೇಳಕ್ಕೆ ಬಯಸ್ತೀನಿ. ಆದರೆ ಖಂಡಿತವಾಗಿಯೂ ಒಂದು ಹತೋಟಿಲಿದೆ ಮತ್ತು ಯಾವುದೇ ಒಂದು ಓಡಾಟಕ್ಕೆ ಮತ್ತು ಎಲ್ಲ ದಿನನಿತ್ಯ ವ್ಯವಹಾರಕ್ಕೆ ಎಲ್ಲೂ ಕೂಡ ನಿರ್ಬಂಧನೆ ಏನಿಲ್ಲ. ಜನ ತಮ್ಮ ಸಾಮಾನ್ಯ ಸಹಜ ಜೀವನ ನಡೆಸ್ತಕ್ಕಂಥ ಎಲ್ಲ ಮುಕ್ತವಾಗಿದೆ. ಸರ್, ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ರಾಜ್ಯದಲ್ಲಿ ಹೇಗಿದೆ ಸರ್ ಕೋವಿಡ್ ಪರಿಸ್ಥಿತಿ? ಈಗ ಇತರ ರಾಜ್ಯಗಳಂದರೆ ಕೇರಳದಲ್ಲಿ ಸ್ವಲ್ಪ ಹೆಚ್ಚು, ಕೇರಳ, ಮಹಾರಾಷ್ಟ್ರ ಎಲ್ಲ. ಅದೇ ಕೇರಳದಲ್ಲಿ ನಮಗಿಂತ ಹೆಚ್ಚು ಟೆಸ್ಟ್ ಮಾಡ್ತಾರೆ. ಅದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕೋವಿಡಿಂದ ಏನು ಸಾವನ್ನು ಅಪ್ಪಿರುವಂಥದ್ದು ಎಲ್ಲೂ ಕೂಡ ಇಲ್ಲ. ಕೋವಿಡೇ ಕಾರಣ ಆಗಿಲ್ಲ, ಬೇರೆ ಬೇರೆ ಕಾಯಿಲೆಗಳೆಲ್ಲ ಇತ್ತು ಅವ್ರಿಗೆ, ಅದು ಇದು ಇರುವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಕೂಡ ಇದು ಒಂದು ಅಷ್ಟೊಂದು ಗಂಭೀರವಾದಂಥ ಸ್ವರೂಪ ಇಲ್ಲ ಅಂತ ಕೂಡ ಅವರು ಕೂಡ ನಮಗೆ ಮೊನ್ನೆನೂ ಕೂಡ ಅದೇ ಹೇಳಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಜನ ಯಾವುದೇ ರೀತಿಯ ಒಂದು ಭಯಭೀತರಾಗ್ತಕ್ಕಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ತಮ್ಮ ಸಹಜ ಜೀವನ ನಡೆಸಿ ಅಂತ ಹೇಳ್ತೀನಿ. ಸರ್, ಇವತ್ತು